ಗುಡ್ ಗುಡ್. ವಿದ್ಯಾರ್ಥಿಗಳು ಹಿಂಗೆ ಸ್ವಚ್ಛವಾಗಿ ಶಿಸ್ತಿನಿಂದ ಇರಬೇಕು. ಥ್ಯಾಂಕ್ಸ್ ಥ್ಯಾಂಕ್ಸ್. ಆಯ್ತು, ನಮ್ಮ ಶಾಲೆಯಲ್ಲಿರೋದೆ ಒಂದೇ ಟ್ಯಾಂಕು, ನೀನೇನು ಇನ್ನೊಂದು ಟ್ಯಾಂಕ್ ಇಡಬೇಡ. ಸರಿ, ಹೋಗಿ ಹೋಗಿ, ಇನ್ನೇನು ಬೆಲ್ ಹೊಡೆಯೋ ಟೈಮ್ ಆಯ್ತು, ಒಳಗಡೆ ಹೋಗಿ ಬ್ಯಾಗ್ ಇಟ್ಟು ಬನ್ನಿ. ಸರ್, ಹೊಳಿಕೇನೋ ಹೋಗ್ತೀವಿ, ನಿಂಗೆ ಮೆಟ್ಲ ಮೇಲೆ ಕಡಗಾಲ ಹಾಕಿ ನಿಂತ್ಕೊಂಡ್ರೆ ಹೊಳಿಕ್ ಹೋಗಕ್ಕೆ ಜಾಗ ಇಲ್ಲ ಸರ್. ಒಂದು ಒಟ್ಟು ಸರಿಯಾಗಿ ನಿಂತ್ಕೊಳ್ರಿ ಸರ್. ಗುಡ್ ಮಾರ್ನಿಂಗ್ ಮಕ್ಕಳೇ, ಗುಡ್ ಮಾರ್ನಿಂಗ್. ನಂದು ಗುಡ್ ಮಾರ್ನಿಂಗ್ ಸರ್. ಹೊಳಿಕ್ ಬರ್ಲೆ? ಓಹೋ ಸಾಹೇಬ್ರು, ಬನ್ನಿ ಸರ್, ಬನ್ನಿ. ಎಲ್ಲಾರ್ಗು ಒಂದು ಸ್ಕೂಲ್ ಟೈಮಿಂಗ್ಸ್ ಆದ್ರೆ ನಿಮ್ದು ಸ್ಪೆಷಲ್ ಟೈಮಿಂಗ್ಸ್. ಒಳಗ್ ಬಂದ್ಬಿಟ್ಟಿದ್ದೀರಲ್ಲ, ಇನ್ನೇನು ಒಳಗ್ ಬರಲ್ಲ ಅಂತ ಕೇಳ್ತೀರಾ? ಬನ್ನಿ ಬನ್ನಿ. ಸಾರಿ ಸರ್, ಇವತ್ತು ಈ ಸ್ಕೂಲ್ ಸ್ಟಾರ್ಟಿಂಗ್ ಹೋಗೋದನ್ನ ಮರ್ತಾ ಬಿಟ್ಟಿದೆ ಸರ್. ಅದಕ್ಕೆ ಒಂಚೂರು ಎದ್ದೇಳೋದು ಒಂಚೂರು ಲೇಟ್ ಆಯ್ತು, ಅದಕ್ಕೆ ಬರೋದನ್ನು ಒಂಚೂರು ತಡ ಆಯ್ತು ಸರ್. ಕತೆ ಹೇಳು ಅಂದ್ರೆ ಚೆನ್ನಾಗಿ ಹೇಳ್ತೀಯ ಕಣೋ ಮಂಜ. ಆಯ್ತು ಬಾ, ಇವತ್ತಿನ್ನು ಮೊದಲನೇ ದಿನ ರಜಾ ಕಳೆದು ಹಬ್ಬ ಎಲ್ಲ ಮುಗಿಸಿ ಅಂತ ಬಿಡ್ತಿದೀನಿ. ಬಾ, ಹೋಗ್ ಕೂತ್ಕೋ. ಮಂಜ, ಇದು ಯಾಕಲ್ಲ ಲೇಟ್ ಮಾಡ್ದೆ ಬರೋದ್ನ? ಹೋಗಲ್ಲ ನನ್ನ ಮಗನೇ, ಗಣ್ಣ ಸುರುಕ್ ನನ್ನ ಮಗನೇ, ಮಾತಾಡಿಸ್ಬೇಡ ನೀನು. ಸುಮ್ಮ ಕುಕ್ಕರ್ಸ್ಕೊಂಡ್ ಕಲ್ತ್ಕ. ಲೋ ಮಂಜ, ಯಾಕಲ್ಲ ನಾನೇನ್ ಮಾಡ್ದೆ ಅಂತ ನನ್ನ ಮೇಲೆ ಮುಚ್ಕೊಂಡಿದ್ಯಲ್ಲ? ಅಯ್ಯೋ 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 ಅಯ್ಯೋ, ಪಾಪ ಎಳೆ ಕಂದ. ಶುಂಠಿ ಪೇಪರ್ಮೆಂಟ್ ಬಾಳೆ ಕಿಕ್ಕಿರೆ, ಶುಂಠಿ ಮಾತ್ರ ತಿನ್ ಪೇಪರ್ಮೆಂಟ್ ಆಸೆಗೆ ಹೋಗಿದ್ದಾನೆ. ಪಟ್ ನನ್ನ ಮಗನೇ, ನನಗೆ ಹೇಳ್ದಂಗೆ ಒಂದ್ ಮಾತನ ಇವತ್ತು ಸ್ಕೂಲ್ ಅಂತಾನೆ ಮಂತಕ್ಕೂ ಬಂದು ಕರೀದಂಗೆ ನೀವ್ ಅದನ್ನ ಅಲ್ಲಾಡಿಸ್ಕೊಂಡ್ ಬಂದಿದ್ದಲ್ಲ ಸ್ಕೂಲ್ಗೆ. ನಿಂಗೆ ಯಾವ್ದ್ರ ಹೊಡಿಬೇಕು ಹೇಳು? ಲೋ ಮಂಜ, ನಿನ್ಗೆ ಇವತ್ತಿಂದ ಈ ಸ್ಕೂಲ್ ಸ್ಟಾರ್ಟ್ ಹೋಗೋದೇ ಮಾಡ್ತೈತೆ. ಹೇಳೋ ಹೇಳೋ. ಓಹೋ, ನಿನ್ಗೆ ಜ್ಞಾಪಕ ಇರ್ತೈತೆ, ಜಾಲ್ದ ಹೋಗಿರ್ತೆ ನನಗಿಂತ ಮುಂಚೆನೇನ ಅಂತಾನ ನಾನ್ ಬಂದೆ. ನೀನ್ ಹಿಂಗೆ ಮರ್ತು ಮನಿಕೊಂಡಿದ್ದೆ ಅಂತ ನನಗೇನೋ ಗೊತ್ತು. ನನ್ ಬೈತಾನೆ ಹಾಕೊಂಡು ನನ್ನ ಮಗನ ಗಣ್ಣ ಸುರ್ಕ ಬಿಟ್ಟು ಬಂದಿರೋದು ಅಲ್ದಲ್ಲ, ಈಗ ನಂಗೆ ಬುದ್ಧಿವಾದ ಹೇಳ್ತೆ. ಸುಮ್ಮನೆ ಕೂಕೊಂಡ್ರೆ ಸರಿ ಇಲ್ಲ, ಒಳ್ಳೆ ಕೊಡ್ದು ಬಿಡ್ತೀನಿ. ಏಯ್ ಲೋಕೇಶ್, ಮಂಜ, ಏನ್ರೋ ನಿಮ್ಮಿಬ್ಬರದು? ಯಾವಾಗ್ಲೂ ಜೊತೆಗೆ ಇರ್ತೀರಾ, ಮಾತಾಡಕ್ಕಾಗಲ್ವೇನ್ರೋ? ಕ್ಲಾಸ್ ರೂಮ್ ಅಲ್ಲೇ ಮಾತಾಡ್ಬೇಕೇನ್ರೋ ನೀವಿಬ್ರು ತರ್ಲೆಗಳ? ಹೋಗಿರಿ ಸರ್, ಹೋಗಿರಿ ಸರ್, ಇನ್ನೊಂದ್ಸತಿ ನಿತ್ಯಮ್ಮಂಗ್ ಹೋಗಿರಿ ಸರ್. ಮುಚ್ಕೊಂಡ್ ಕುಕೊಂಡ್ ಬಿಟ್ಟು ಮಾತಾಡಿಸ್ಕೊಂಡ್ ಬರ್ತಾನ. ನನ್ನ ಏನು ಮಾತಾಡ್ಸಿಲ್ಲ ಸರ್ ನಾನು. ಯಾಕ ಲೇಟಾಗಿ ಬಂದೆ ಅಂತ ಕೇಳ್ದೆ ಅಷ್ಟೇನ, ಅದಕ್ಕೆ ನನ್ನ ಮೇಲೆ ಸಿಂಡ್ರಿಸ್ತಾನ ಹಂಗೇನ. ಮಂಜು, ಸುಮ್ನಿರು, ಯಾಕೋ ಅಷ್ಟೊಂದು ಅವನ ಮೇಲೆ ಸಿಟ್ ಮಾಡ್ಕೊಂಡಿದ್ಯಾ? ಯಾವಾಗ್ಲೂ ಜೊತೆಲೇ ಇರ್ತೀರಾ, ಜೊತೆಲೇ ಆಟ ಆಡ್ತೀರಾ, ಜೊತೆಲೇ ಊಟ ಮಾಡ್ತೀರಾ, ಜೊತೆಲೇ ಓಡಾಡ್ತೀರಾ, ಅಂತದ್ರಲ್ಲಿ ಇಬ್ರು ಏನ್ರೋ ನಿಮ್ ಜಗಳ? ಮತ್ತೆ ನೋಡಿ ಸರ್, ಇವತ್ತು ಈ ಸ್ಕೂಲ್ ಮೊದ್ನ ಬಂದು ಹೇಳಿ ಕರ್ಕೊಂಡ್ಬರ್ಬೇಕು ತಾನೆ ಈ ಸ್ಕೂಲ್ ತಕ್ಕಿ. ಇವನ್ ಅದನ್ನೇ ಬಂದು ನಾನ್ ಬಿಟ್ಟು ಒಂದ್ ಮಾತು ಹೇಳ್ದಂಗೆ. ಅವನು ನಿನಗ್ ಗೊತ್ತಿರ್ಬೇಕು ಅನ್ಕೊಂಡ್ ಬಂದಿರ್ತಾನೆ ಕಣೋ ಮಂಜ. ನೀನ್ ಅಷ್ಟಕ್ಕೆಲ್ಲ ಸಿಟ್ ಮಾಡ್ಕೊಂಡ್ರೆ ಹೆಂಗೋ? ಹ್ಞೂ ಸರ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಿನಗ್ ಗೊತ್ತು ಅಂತ ನಾನ್ ಬಂದೆ ಕಣೋ ಅಂತಂದ್ರೆ ಅದಕ್ಕೂ ರೇಟ್ ನನ್ನ ಮೇಲೆನ. ಅಯ್ಯೋ, ನಿಮ್ಮಿಬ್ಬರದು ಕೋಳಿ ಜಗಳ. ಆಮೇಲಿಂದ ನೀವೇ ಸರಿ ಹೋಗ್ತೀರಾ? ಸರಿ, ಅಟೆಂಡೆನ್ಸ್ ಹೇಳಿ ಇವಾಗ. ಕಪ್ಪೆ, ಕಿಪ್ಪಿ, ಪ್ರೆಸೆಂಟ್ ಜನರೇ. ಕಾವೇರಿ, ಬಂದಿದ್ದೀನಿ ಸರ್. ಲೋಕೇಶ್, ಬಂದಿದ್ದೀನಿ ಸರ್. ಮಂಜುನಾಥ, ಬಂದಿದ್ದೀನಿ ಸರ್. ಸೌಮ್ಯ. ಎಸ್ ಸರ್. ಏನ್ರಪ್ಪ, ಹಬ್ಬ ಎಲ್ಲ ಮುಗಿಸಿದ್ರ? ಹಬ್ಬ ಜೋರ? ಎಲ್ರು ಹೇಗೆ ಆಚರಿಸಿದ್ರಿ ದೀಪಾವಳಿ ಹಬ್ಬನ? ಏನು ಹಬ್ಬದ ಅಡಿಗೆ ಮಾಡಿದ್ರಿ? ಹೇಗೆ ಆಚರಿಸಿದ್ರಿ? ಒಬ್ಬೊಬ್ರೆ ನಿಂತ್ಕೊಂಡು ಹೇಳಿ. ಸರ್, ನಮ್ಮನೆಗೆ ಶಾವ್ಗೆ ಮಾಡಿದ್ವಿ. ಶಾವ್ಗೆ ಪಾಯಸ, ಆಮೇಕಿಂದನ ಚಿತ್ರಾನ್ನದ ಗೊಜ್ಜು, ಮಸ್ಕಾಯಿ, ಮಸ್ಸಪ್ಪು, ಬೋಂಡ ಎಲ್ಲ ಮಾಡಿದ್ವಿ ಸರ್. ವೆರಿ ಗುಡ್ ಸೌಮ್ಯ, ವೆರಿ ಗುಡ್. ಪಟಾಕಿ ಹೊಡೆದ್ರ ನೀವು? ಜಾಸ್ತಿ ಹೊಡಿಲಿಲ್ಲ ಸರ್, ನಮಗಿಂತ ಡಮ್ಮವೆಲ್ಲ ಹೊಡಿಲಿಲ್ಲ. ಈ ಬರೀ ಸುರ್ಸುರ್ ಬತ್ತಿ ಹೂವಿನ್ಕೊಂಡ ಇಂಥ ಅಷ್ಟೇ ಸರ್ ಹೊಡೆದಿದ್ದು. ಆಯ್ತಮ್ಮ, ಕೂತ್ಕೋ. ನೆಕ್ಸ್ಟ್.
ಸರ್ ನಮ್ಮನೆಗೂನು ಪಾಯಸ ಮಾಡಿದ್ವಿ ಸರ್. ಪಾಯಸ, ಅನ್ನ ಸಾರು, ಬೋಂಡ, ಹೆಸರು ಬೇಳೆ ಎಲ್ಲ ಮಾಡಿದ್ವಿ ಸರ್. ನಂಗೆ ಪಟಾಕಿ ಹೊಡೆಯೋದು ಭಯವಾತು. ನಮ್ಮ ಅಂದಿರೆಲ್ಲ ಹೊಡಿತಿದ್ರು, ನಾನು ನೋಡ್ತಿದ್ದೆ ಅಷ್ಟೇ ಸರ್. ವೆರಿ ಗುಡ್ ಅಮ್ಮ ಕಾವೇರಿ, ಕೂತ್ಕೋ. ನೆಕ್ಸ್ಟ್ ಕಿಪ್ಪಿ, ನೀವೇನ್ ಪಟಾಕಿ ಹೊಡಿಲಿಲ್ವೇನಮ್ಮ? ಇಲ್ಲ ಜನರೇ, ಪಟಾಕಿ ಹೊಡೆಯೋ ಸೌಂಡಿಗೆ ನಾನು ಆರೋಗ್ತೀನಿ ಅಂತ ನಮ್ಮ ಮನೆಯಲ್ಲಿ ಪಟಾಕಿ ತಂದಿರ್ಲಿಲ್ಲ ಜನರೇ. ಸರ್ ನಾವು ಜಾಸ್ತಿ ಪಟಾಕಿ ಹೊಡಿಲಿಲ್ಲ ಸರ್, ಕಮ್ಮಿ ಪಟಾಕಿ ಹೊಡೆದ್ವಿ. ನಮಗಿಂದ ನಮ್ಮನೆಗೂ ಚಿತ್ರಾನ್ನ ಮಾಡಿದ್ರು ಸರ್. ಅದಕ್ಕಿಂತ ಕಾಳು ಹುಳಿ ಮಾಡಿದ್ರು, ಹುಳಿ ಸಾರು ಮಾಡಿದ್ ನಮ್ಮ ಅಮ್ಮಯ್ಯ. ಅಷ್ಟೇ ಸರ್. ಓಕೆನಪ್ಪ ಲೋಕೇಶ್, ಕೂತ್ಕೋ. ನೆಕ್ಸ್ಟ್ ಮಂಜಾ. ಸರ್ ಹೇಳಿ ಸರ್. ನೀನ್ ಹೇಗೆ ಆಚರಿಸಿದಪ್ಪ ದೀಪಾವಳಿನ ಮಂಜು? ಸರ್ ನಾವು ರಾತ್ರಿ ಹೊತ್ತು ಸಂಜೆ ಮೇಲೆ ಒಂದೆರಡು ಡಮ್ಮನವು, ಒಂದೆರಡು ಹೂವಿನಕೊಂಡ, ಒಂದೆರಡು ಸುರುಸುರು ಬತ್ತಿ, ಒಂದೆರಡು ವಿಷ್ಣು ಚಕ್ರ, ಒಂದೆರಡು ಅಟಮ್ ಬಾಂಬು, ಒಂದೆರಡು ಲಕ್ಷ್ಮಿ ಪಟಾಕಿ, ಒಂದೆರಡು ರಾಕೆಟ್, ಒಂದೆರಡು ಆನೆ ಪಟಾಕಿ, ಇಷ್ಟೇ ಸಹ ಹೊಡೆದಿದ್ದು. ಒಂದೆರಡು ಹೊಡೆದು ದೀಪಾವಳಿನ ಮುಗಿಸಿವಿ ಸರ್. ಲೋ ಮಂಜ, ಏನೋ ಒಂದೆರಡು ಅಂತ ಈರೋ ಬರೋ ಪಟಾಕಿ ಎಲ್ಲ ಹೊಡೆದಿದ್ಯಲ್ಲೋ ನೀನು? ಹ್ಞೂ ಸರ್, ಪಟಾಕಿ ಇದ್ರಲ್ಲ ಹೊಡೆದ್ವಿ. ಹಂಗೂನು ಬ್ಯಾಡ ಮೇಷ್ಟ್ರು ಬ್ಯಾಡ ಅಂತ ಅಂದವ್ರೆ. ಪಟಾಕಿ ಹೊಡೆದ್ರೆ ವಾಯು ಮಾಲಿನ್ಯ ಆಕೈತಿ ಅಂತ ಹೇಳ ಸಾ. ಈಗ ಇಲ್ಲ ನೋಡ್ರಿ, ಇವನು ಗಣೇಶರ ಕಲ್ಲು ಹಾಕಿ ಏನಂತ ಒಂದು ಗೊತ್ತೇ? ಈ ರಾಜಕಾರಣಿಗಳು ಗೆದ್ದಾಗ ಎಲೆಕ್ಷನ್ ಆಗಿ ಪಟಾಕಿ ಹೊಡಿತಾರೆ, ಅವಾಗ ವಾಯು ಮಾಲಿನ್ಯ ಆಗಲ್ವಾ? ಆಮೇಕಿಂದ ಈ ಕಾರ್ಖಾನೆಗಳಿಗೆ ಹೊಗೆ ಬಿಡ್ತಾರಲ್ಲ, ಅವಾಗ ವಾಯು ಮಾಲಿನ್ಯ ಆಗಲ್ವಾ? ಗಾಡಿಗೆ ಹೋಗ್ತಾನೆ ಸೈಲೆನ್ಸರ್ ಹೊಗೆ ಬರ್ತೈತಿ, ಅವಾಗ ವಾಯು ಮಾಲಿನ್ಯ ಆಗಲ್ವಾ? ಇವೆಲ್ಲ ಆಗಲ್ಲ ನಿನಗೆ. ಒಂದೇ ಪಟಾಕಿ ಹೊಡೆದ್ರೆ ವಾಯು ಮಾಲಿನ್ಯ ಆಕೈತೆ. ಮುಚ್ಕೊಂಡ್ ಬಾರ ಹೊಡಿ ಅಂತ ಅಂದ ಸರ್. ಅದಕ್ಕೆ ನಾನು ಮಾಡಿದೆ ಸರ್. ಇಲ್ಲ ಸರ್, ನಾನ್ ಹೇಳಿದ್ದಲ್ಲ, ಇವ್ನ ಹೇಳ್ದೆ ಅಂತ ಸುಳ್ಳು ಹೇಳ್ತಾನ ಮಂಜ. ನಾನ್ ಸಹ ಹೇಳಿದ್ದು ವಾಯು ಮಾಲಿನ್ಯ ಆಕೈತೆ, ಪಟಾಕಿ ಹೊಡೆಯೋದ್ ಬೇಡ ಕಣ ಮಂಜ ಅಂತ. ನೋಡಿ ಸರ್ ಹೆಂಗ್ ಹೇಳ್ತಾನೀಗ. ಯಪ್ಪ, ಮೇಷ್ಟ್ರ ಮುಂದೆ ಹಂಗೆ ಹೇಳ್ತ ನೋಡಲ್ಲ ಲೋಕಿ. ನೋಡಿ ಸಹ ನಿಮ್ ಮುಂದೆ ಹಾಲಿನ ಪ್ಲೇಟಿಂಗ್ ಚೇಂಜ್ ಮಾಡ್ತಾನೆ. ನನ್ನ ತೆಗೆದಕ್ಕಿಂತ ಗುದ್ದಿರ್ ಮನೆಗೆ ಸಾ. ದೇವ್ರ ಆಣೆಗೂ ನಾನ್ ಸಹ ಹೇಳಿದ್ದು ವಾಯು ಮಾಲಿನ್ಯ ಕಟ್ಕೊಳ್ಳೋ ಮಂಜ, ಪಟಾಕಿ ಹೊಡೆಯೋದ್ ಬೇಡ ಅಂತಾನ. ಬೇಕಾರೆ ಅಲ್ಲಿ ಸ್ವಾಮಿ ಐತೆ ಕೂಕೊಂಡೈತೆ, ಸ್ವಾಮಿ ಕೇಳಿ ಸಾ. ಅದಕ್ಕಿಂತ 2ನೇ ಕ್ಲಾಸಾಗ ಪಾಸ ಇದನಲ್ಲ, ಅವನ್ನ ಕೇಳಿ ಸಾ. ಇವನೇ ಬರೀ ಸುಳ್ಳು ಹೇಳ್ತಿರೋದು ಎಲ್ಲ ನನ್ ಮೇಲೆ ಆಗ್ತಾನೆ. ಇವನ್ನ ಈ ಸ್ಕೂಲಿಗೆ ಕರ್ಕೊಂಬರೋದ್ ಬಿಟ್ಟು ಬಂದೆ ಅಂತ ಹೇಳಿ ಈಗ ಎಲ್ಲನ ಉಲ್ಟಾ ಹೊಡಿತಾನ, ನನ್ ತಲೆ ಮೇಲೆ ಆಗ್ತಾನೆ ಎಲ್ಲನ. ಆಯ್ತು ಕೇಳಿ ಸಾ, ಸ್ವಾಮಿನೇ ಕೇಳಿ ಸಾ ಬೇಕಾರೆ. ಹೇಳಮಣಿ ಸ್ವಾಮಿ, ಏನಾನ ಇವನ್ ಕಡೆ ಕೇಳಿದ್ರೆ ನೀನ್ ಕಡಿತೀನಿ ನಿನ್ನ ಆಸಕ್ ಬಂದ್ಮೇಲೆ.